ಗುರೂಜಿ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಇದೆ? ಮಿಥುನ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ 10ನೇ ಮೇಲೆ ಇರತಕ್ಕಂಥ ಶನೈಶ್ಚರ, 9ರಲ್ಲಿರತಕ್ಕಂಥ ರಾಹು, 3ನೇ ಮೇಲೆ ಇರುವಂಥ ಕೇತು, 1 ಮತ್ತು 2ನೇ ಮೇಲೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, ಇದು ನಿಮ್ಮ ಪ್ರಧಾನವಾದಂಥ ಗ್ರಹಗತಿಗಳಾಗಿರುತ್ತವೆ. 10ನೇ ಮೇಲೆ ಇರತಕ್ಕಂಥ ಶನೈಶ್ಚರ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ. ಕೆಲಸ ಕಾರ್ಯಗಳು ಒಂದು ಹಂತಕ್ಕೆ ನಿಧಾನ ಆಗುತ್ತೆ, ಸ್ಥಗಿತ ಆಗುತ್ತೆ, 1ಕ್ಕೆ 4 ಪಟ್ಟು ಎಫರ್ಟ್ ಹಾಕಬೇಕಾಗುತ್ತೆ. ಆದರೂ ಸಹ ನಿಮ್ಮ ಸ್ಥಾನಮಾನಗಳು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗಾಗಿರ್ಬೋದು, ಅಥವಾ ಸೋಷಿಯಲ್ ವರ್ಕರ್ಸ್ ಆಗಿರ್ಬೋದು, ಪಾಲಿಟಿಕ್ಸಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಒಂದು ಮೆಷಿನರಿ ಬೇಸ್ಡ್ ಆಗಿರ್ತಕ್ಕಂಥ ಇಂಡಸ್ಟ್ರಿ ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು, ಇವರೆಲ್ಲರಿಗೂ ಒಳ್ಳೆಯ ಲಾಭಾಂಶಗಳು ಸಿಗುತ್ತೆ. 9ರಲ್ಲಿರ್ತಕ್ಕಂಥ ರಾಹು ಅಷ್ಟೇ ಈ ಸಮಯದಲ್ಲಿ ನಿಮ್ಮ ಬೇರುಗಳ ಜೊತೆಯಲ್ಲಿ, ನಿಮ್ಮ ಮೂಲಗಳ ಜೊತೆಯಲ್ಲಿ ಹೆಚ್ಚಿನ ಒಂದು ಬಾಂಧವ್ಯವನ್ನು ಬೆಳೆಸ್ತಾ ಹೋಗ್ತಾನೆ. ನಿಮ್ಮ ಹಿರಿಯರಾಗಿರ್ಬೋದು, ನೀವು ಹುಟ್ಟಿರ್ತಕ್ಕಂಥ ಊರಾಗಿರ್ಬೋದು, ಆ ಕ್ಷೇತ್ರಗಳಲ್ಲಿ ಇದೆಲ್ಲದರಲ್ಲೂ ಸಹ ಇನ್ನಷ್ಟು ಒಂದು ನಂಟನ್ನು ಹೆಚ್ಚಾಗಿ ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಗುರು ಮಾತ್ರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ತಾನೆ. ದೇಹಾರೋಗ್ಯ, ಇಲ್ಲ ಸಡನ್ ವೆಯ್ಟ್ ಲಾಸ್ ಆಗುವಂಥದ್ದು, ಇಲ್ಲ ಸಡನ್ ವೆಯ್ಟ್ ಗೇನ್ ಆಗ್ತಕ್ಕಂಥದ್ದು, ಎರಡರಲ್ಲೂ ಒಂದು ಸಾಧ್ಯತೆ ಇರುತ್ತೆ. ಈ ಗರ್ಭಕೋಶದ ಸಮಸ್ಯೆ ಇರತಕ್ಕಂಥವರು ಅಥವಾ ಒಂದು ಹೊಟ್ಟೆ ನೋವಿನ ಸಮಸ್ಯೆ ಇರತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸೂಕ್ತವಾದಂಥ ಚಿಕಿತ್ಸೆಗಳನ್ನು, ಒಂದು ಪ್ರಿಕಾಷನ್ಸನ್ನು ಸರಿಯಾದ ಸಮಯದಲ್ಲಿ ತಗೋಬೇಕಾಗುತ್ತೆ. ಅದೇ ಗುರು 2ನೇ ಮನೆಗೆ ಬಂದಾಗ ಎಲ್ಲವೂ ನಿಮಗೆ ಬದಲಾವಣೆ ಆಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯೂ ಆಗುತ್ತೆ. ನಿಮ್ಮ ವಾಕ್ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು 3ನೇ ಮನೆ ಇರತಕ್ಕಂಥ ಕೇತುವು ಅಷ್ಟೇ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಜೊತೆಲಿದ್ದಂಥ ಒಂದು ಏನೇ ಒಂದು ಸಮಸ್ಯೆಗಳಿದ್ದರೆ ಅದೆಲ್ಲವನ್ನು ನಿವಾರಣೆಯನ್ನು ಮಾಡ್ತಾ ಹೋಗ್ತಾನೆ. ಒಂದು ಕಾಂಪ್ರಮೈಸು, ಒಂದು ಅಂಡರ್ಸ್ಟ್ಯಾಂಡಿಂಗ್ ನೀವು ಮತ್ತೆ ಬರುವಂಥ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ನಿಮ್ಮ ಮನೆಯಲ್ಲಿ ಮಾಡಿಸ್ಕೊಳ್ಳೋದ್ರಿಂದ, ಆಂಜನೇಯ ದಂಡಕವನ್ನು, ಹನುಮಾನ್ ಚಾಲೀಸವನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ, ಮತ್ತು ಈ ಒಂದು ಗ್ರೀನ್ ಎಮಿರಾಲ್ಡ್ ಅನ್ನತಕ್ಕಂಥ ಪಚ್ಚೆ ಕಲ್ಲು, ಇದನ್ನು ನೀವು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದ ಲಾಭಾಂಶವನ್ನು ಮಿಥುನ ರಾಶಿಯವರು ಪಡ್ಕೊಳ್ತೀರಾ.